ಇವಾಗ ಹಲವಾರು ಕೇಸಸ್ ಅಲ್ಲಿ ನೊಂದ ಸಂತ್ರಸ್ತರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನ ಕೊಟ್ಟಾಗ ಸಕಾಲದಲ್ಲಿ ಆ ದೂರನ್ನ ದಾಖಲು ಮಾಡ್ತಾ ಇಲ್ಲ ಅನ್ನೋದು ಒಂದು ರೆಗ್ಯುಲರ್ ಆಗಿ ಬರ್ತಾ ಇರೋ ಒಂದು ಕಂಪ್ಲೇಂಟ್ ನಮ್ಗೆ. ಸೊ ಇಂಥ ಕೇಸ್ನಲ್ಲಿ ಏನ್ ಮಾಡ್ಬೇಕು, ಅವರು ಖಂಡಿತವಾಗ್ಲೂ ನಮ್ಮ ಸಮಿತಿಯನ್ನ ಅವರು ಸಂಪರ್ಕ ಮಾಡಿ, ಈ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾಗಿರ್ತೀನಿ ನಾನು, ನನಗೆ ಸಂಪರ್ಕ ಮಾಡಿ ಅವರು ದೂರ ಅರ್ಜಿಯನ್ನ ನನಗೆ ಕೊಟ್ರೆ, ಒಂದು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಅದನ್ನ ಇಮಿಡಿಯೇಟ್ ಆಗಿ ದೂರನ್ನ ದಾಖಲಿಸಿ ಕೇಸ್ ರಿಜಿಸ್ಟರ್ ಮಾಡಿ ಆಕ್ಷನ್ ತಗೊಳ್ಳೋದಕ್ಕೆ ಕ್ರಮ ವಹಿಸ್ತೀವಿ. ಒಂದು, ಮತ್ತೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೇನು ಲೋಕಲ್ ಪೊಲೀಸ್ ಏನಾದ್ರೂ ಇದ್ರ ಬಗ್ಗೆ ಕ್ರಮ ವಹಿಸದೇ ಇದ್ರೆ, ನಾವು ಈ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯಲ್ಲಿ ಇದು ಅಜೆಂಡಾ ನಂಬರ್ 1 ಇರುತ್ತೆ. ಇದನ್ನೆಲ್ಲ ಕೇಸ್ ಬೈ ಕೇಸ್ ಚರ್ಚೆ ಮಾಡಿ ಅವರ ಅಧಿಕಾರಿಗಳು, ಯಾರು ಪೊಲೀಸ್ ಇರ್ಲಿ ಇತರೆ ಇಲಾಖೆ ಅಧಿಕಾರಿಗಳು ಯಾರು ನಿರ್ಲಕ್ಷ್ಯತನ ವಹಿಸಿದ್ದಾರೆ ಈ ಆಕ್ಟ್ ಇಂಪ್ಲಿಮೆಂಟೇಷನ್, if any officials, whether it is a police official or a civil official, who shows negligence in the implementation of the 1989 Prevention of Atrocities Act, will be prosecuted under Section 4 of 1989 Prevention of Atrocities Act. ಅಂದ್ರೆ ಅದರಲ್ಲಿ Section 4 ಅಂತ ಒಂದಿದೆ. ಯಾರು ನಿರ್ಲಕ್ಷ್ಯತನ ತೋರ್ತಾರೆ ಈ ಆಕ್ಟ್ ಅನ್ನು ಇಂಪ್ಲಿಮೆಂಟೇಷನ್ ಮಾಡೋದ್ರಲ್ಲಿ, ಅಂತವ್ರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸೋಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸಮಿತಿ ಒಂದು ತೀರ್ಮಾನ ತಗೊಂಡು ಪೊಲೀಸ್ ಆಫೀಸರ್ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸಬಹುದು. ಈವನ್ ಬೇರೆ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಅದರ್ ಡಿಪಾರ್ಟ್ಮೆಂಟ್ಸ್ ಅವರು ಏನು ಈ ಆಕ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ, ಅವ್ರು ಸರಿಯಾಗಿ ಅವರ ಒಂದು ಕರ್ತವ್ಯಗಳನ್ನ ನಿರ್ವಹಿಸದೇ ಇದ್ದ ಸಮಯದಲ್ಲಿ ಅವ್ರ ವಿರುದ್ಧನೂ ಸಹ ಕಾನೂನು ರೀತಿಯ ಕ್ರಮ ಜರುಗಿಸಕ್ಕೆ ಒಂದು ಸಮಿತಿಗೆ ಎಲ್ಲ ಅಧಿಕಾರ ಇದೆ. ಅದನ್ನ ಸಂಬಂಧಪಟ್ಟವ್ರಿಗೆ ನಾವು ಸೂಚನೆ ಕೊಟ್ಟರೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಇವಾಗ ಅವ್ರು ಯಾವ ಸೆಕ್ಷನ್ಸ್ ಗಳು ಹಾಕ್ಬೇಕಾಗಿತ್ತು, ಅವರು ಆ ಸೆಕ್ಷನ್ಗಳ ಬದಲಿಗೆ ಬೇರೆ ಸೆಕ್ಷನ್ಗಳಾಕಿ ಆ ಕೇಸ್ ಇನ್ವೆಸ್ಟಿಗೇಷನ್ ಅನ್ನ ತಪ್ಪುದಾರಿ ಹಿಡಿಸ್ತಾ ಇದ್ದಾರೆ ಅನ್ನೋದನ್ನ ಯಾರಾದ್ರೂ ನಮ್ಗೆ ಲಿಖಿತ ರೂಪದಲ್ಲಿ ನಮ್ಗೆ ಕೊಟ್ರೆ, ನಾವು ಅದನ್ನ ಪರಿಶೀಲನೆ ಮಾಡಿ ನಾವು ಲೀಗಲ್ ಒಪಿನಿಯನ್ ತಗೋದು PP ಮುಖಾಂತರ, ಹೌದು ಇವ್ರು ಈ ಸೆಕ್ಷನ್ಸ್ ಹಾಕ್ಬೇಕಾಗಿತ್ತು, ಅದ್ರ ಬದಲು ವೆರಿ ಲೆಸ್ ಪನಿಷ್ಮೆಂಟ್ ಇರೋ ಸೆಕ್ಷನ್ಸ್ ಹಾಕಿದ್ದಾರೆ, ಇದು ಉದ್ದೇಶ ಪೂರ್ವಕವಾಗಿ ಇದನ್ನ ಕರ್ಟೈಲ್ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಅವ್ರ ಒಪಿನಿಯನ್ ಕೊಟ್ರೆ, ಅಂತ ಅಧಿಕಾರಿ ಮೇಲೆ ನೇರವಾಗಿ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಹಲವಾರು ಈ ತರ ತಾವ್ ಹೇಳ್ದಂಗೆ ಕೌಂಟರ್ ಕೇಸ್ಗಳು ಮಾಡ್ತಾ ಇದಾರೆ ಪೊಲೀಸ್ ಇಲಾಖೆಯಿಂದ. ಒಂದು ಅಟ್ರಾಸಿಟಿ ಕೇಸ್ ಆದ ತಕ್ಷಣನೇ ಮಾರ್ನೆಸಕ್ಕೆ ನೆಕ್ಸ್ಟ್ ಮಿನಿಟ್ ಅಥವಾ ನೆಕ್ಸ್ಟ್ 1 hour ಅಲ್ಲಿ ಈ ತರ ಕೌಂಟರ್ ಕೇಸ್ಗಳನ್ನ ಮಾಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರ ಮೇಲೆ ಅನ್ನೋದನ್ನ ಸುಮಾರು ದೂರುಗಳು ಲಿಖಿತ ಮೂಲಕವಾಗಿ ಮತ್ತು ಮೌಖಿಕವಾಗಿ ಸುಮಾರು ದೂರುಗಳು ಬಂದಿದ್ದಾವೆ. ಇದ್ರ ಪ್ರಕಾರ ಈ ದೂರುಗಳನ್ನು ಸಹ ಸಮಿತಿಯಲ್ಲಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. ಅದನ್ನ ಮಾಡಿ ಏನ್ ಮಾಡ್ತೀವಿ ಅಂದ್ರೆ, ಇದೇನಾದ್ರೂ ಈ ಕೌಂಟರ್ ಕೇಸಸ್ ಈ ಒಂದು ಮೇನ್ ಕೇಸ್ ಅನ್ನ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೊಂದ ಸಂತ್ರಸ್ತರು ಏನಿರ್ತಾರೆ ಅವ್ರನ್ನ ಆ ಕೇಸನ್ನ ವೀಕ್ ಮಾಡೋದಕ್ಕೆ ಏನಾದ್ರೂ ಈ ತರದ್ದು ಕೌಂಟರ್ ಕೇಸಸ್ ಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಮಿತಿ ಗಮನಕ್ಕೆ ಬಂದ್ರೆ, ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ PP ಅವರ ಅಸಿಸ್ಟೆನ್ಸ್ ತಗೊಂಡು ಇದ್ರಲ್ಲಿ ಉಳಿದ್ಯಾ ಈ ಕೌಂಟರ್ ಕೇಸ್ ಅಲ್ಲಿ ಸುಮ್ನೆ ಅವ್ರನ್ನ ಎದುರ್ಸಕ್ಕೆ ಏನಾದ್ರು ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಅವ್ರಂದ್ರೆ ಒಂದು ರಿಪೋರ್ಟ್ ತಗೊಂಡು ನಂಗೆ ಏನಾದ್ರು ಫೇಕ್ ಇದೆ, ಇದು ಸುಮ್ನೆ ಮಾಡಿದ್ದಾರೆ, ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಏನಾದ್ರು ಬಂದ್ರೆ, ಖಂಡಿತವಾಗ್ಲೂ ಅಂತ ಅಧಿಕಾರಿಗಳ ಮೇಲೆ ನಮ್ಮ ಸಮಿತಿಯಲ್ಲಿ ಏನು Section 4 of 1989 Prevention of Atrocities Act ಇದೆ ಅದರ ಅಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಕ್ಕೆ ಎಲ್ಲ ಅವಕಾಶಗಳಿದೆ. ಅದನ್ನ ಇವಾಗ ಹೊಸ ಸಮಿತಿ ರಚನೆ ಆಗಿದೆ. ಈಗಾಗಲೇ ನಾನು ಎಲ್ಲ ಮೆಂಬರ್ಸ್ಗೂ ಅವ್ರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಅವ್ರಿಗೇನು ಅವ್ರ ಕರ್ತವ್ಯಗಳನ್ನೋದ್ರ ಬಗ್ಗೆ ಈಗಾಗಲೇ 2-3 ಸತಿ ನಮ್ಮ ಕಚೇರಿಗೆ ಬಂದಾಗೆಲ್ಲ ನಾವು ಚರ್ಚೆ ಮಾಡಿದೀವಿ. ಸೊ ನೆಕ್ಸ್ಟ್ ಈ ತಿಂಗಳ 15ನೇ ತಾರೀಕು ಒಳಗಡೆ ಒಂದು ಮೀಟಿಂಗ್ ಅನ್ನ ಸಹ, ಈ ತ್ರೈಮಾಸಿಕ ಮೀಟಿಂಗ್ 2ನೇ ತ್ರೈಮಾಸಿಕ, ಈ ವರ್ಷದಲ್ಲಿ 2ನೇ ತ್ರೈಮಾಸಿಕ ಮೀಟಿಂಗ್ ಅನ್ನ ಕರಿತಾ ಇದ್ದೀವಿ. ಸೊ ಆ ಮೀಟಿಂಗ್ ಅಲ್ಲಿ ಈ ತರದ್ದು ಎಲ್ಲಾದ್ರೂ ಕೌಂಟರ್ ಕೇಸಸ್ ಆಗ್ತಾ ಇದೆ ಅನ್ನೋದನ್ನ ಲಿಖಿತ ರೂಪದಲ್ಲಿ ನಮ್ಮ ಸದಸ್ಯ ಕಾರ್ಯದರ್ಶಿಗಳಾದ ನನಗೆ ಕೊಟ್ರೆ, ಖಂಡಿತವಾಗ್ಲೂ ಇದನ್ನು ಪರಿಶೀಲನೆ ಮಾಡಿ ಆ ತರ ಕೌಂಟರ್ ಕೇಸ್ ಮಾಡಿರೋ ಬಗ್ಗೆ ಏನ್ ಕ್ರಮ ಮಾಡಬೇಕು ನಿಯಮಗಳ ಪ್ರಕಾರ ಖಂಡಿತವಾಗ್ಲೂ ಜರುಗಿಸ್ತೀವಿ. ಇಟ್ ಈಸ್ ಅನ್ ಸ್ಟ್ಯಾಟ್ಯುಟರಿ ಕಮಿಟಿ ಅಂದ್ರೆ 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಡಿಯಲ್ಲಿ ಹಾಗೂ ಆಮೇಲೆ ಅಟ್ರಾಸಿಟಿ ರೂಲ್ಸ್ 1995 ಅಡಿಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಈ ಒಂದು ಸಭೆಯನ್ನ ನಡೆಸಬೇಕಾಗುತ್ತೆ. ಅಂದ್ರೆ ವರ್ಷಕ್ಕೆ 4 ಸಭೆಗಳನ್ನ ಈ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯನ್ನ ನಡೆಸಬೇಕಾಗುತ್ತೆ. ಮುಖ್ಯ ಉದ್ದೇಶ ಈ ಒಂದು ಸಮಿತಿದು ಏನಂದ್ರೆ, ಈ ಜಿಲ್ಲೆಯಲ್ಲಿ ಈ 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಡಿಯಲ್ಲಿ ಏನು ಪ್ರಕರಣಗಳು ದಾಖಲಾಗ್ತದೆ ಅದರ ಬಗ್ಗೆ ಪರಿಶೀಲನೆ ಮಾಡೋದು. ಒಂದು,
ಇನ್ವೆಸ್ಟಿಗೇಷನ್ ಸಕ್ರಮವಾಗಿ ಆಗ್ತಾ ಇದೆಯಾ, ಮತ್ತೆ ಕನ್ವಿಕ್ಷನ್ ರೇಟ್. ಇವಾಗ ಕೋರ್ಟ್ಸ್ ಅಲ್ಲಿ ಶಿಕ್ಷೆ ಪ್ರಮಾಣ ತುಂಬಾ ಕಡಿಮೆ ಇದೆ. ಇಡೀ ಸ್ಟೇಟ್ ಆವರೇಜ್ ತಗೊಂಡಾಗ 4 to 5%, ಬಿಲೋ 5%. ಸೊ ನಮ್ ಡಿಸ್ಟಿಕ್ ತಗೊಂಡಾಗ 2.5 to 3% ಇದೆ. ಸೊ ಶಿಕ್ಷೆ ಪ್ರಮಾಣ ಈ ಒಂದು ಪ್ರಕರಣಗಳಲ್ಲಿ ವಾಟ್ ಇಸ್ ದಿ ರೀಸನ್, ಏನಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಪಿಪಿನೂ ಸಹ ಒಂದು ಸದಸ್ಯರು ಇರ್ತಾರೆ ಆ ಸಮಿತಿಯಲ್ಲಿ. ಸೊ ಅದನ್ನ ಚರ್ಚೆ ಮಾಡಿ ಆ ಒಂದು ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಏನೇನು ಇನ್ವೆಸ್ಟಿಗೇಷನ್ ಅಲ್ಲಿ ಲೂಪ್ ಹೋಲ್ಸ್ ಏನಾದ್ರು ಇದ್ರೆ ಅದನ್ನ ಸರಿಪಡಿಸೋದು, ಮತ್ತೆ ಕೋರ್ಟ್ ಅಲ್ಲಿ ಸಾಕ್ಷಿಗಳನ್ನ ಅವ್ರಿಗೆ ಆ ಸಾಕ್ಷಿ ನುಡಿಯೋಕ್ಕಿಂತ ಮುಂಚೆನೆ ಪಿಪಿ ಅವ್ರ ಕಡೆಯಿಂದ ಅವ್ರಿಗೆ ಯಾವ ತರ ಸಾಕ್ಷಿ ನುಡಿಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಜೊತೆಗೆ ಈ ದೌರ್ಜನ್ಯ ನಡೆದ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಪರಿಹಾರ ಕೊಡ್ತೇವೆ, ರಿಲೀಫ್ ಅಂಡ್ ರಿಹಾಬಿಲಿಟೇಷನ್ ಅಂತ ಕರಿತೀವಿ. ಸೊ ಅದನ್ನ ಸಕ್ರಿಯವಾಗಿ ಡಿಬಿಟಿ ಮುಖಾಂತರ ಆ ಒಂದು ವಿಕ್ಟಿಮ್ಸ್ಗೆ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಆ ಕಮಿಟಿಯಲ್ಲಿ ಪ್ರತಿಯೊಂದು ಕೇಸ್ ಬೈ ಕೇಸ್ ಮತ್ತೆ ಅವರ ವ್ಯಕ್ತಿಗಳಿಗೆ ಡಿಬಿಟಿ ಮುಖಾಂತರ ಹೋಗಿರೋ ಬಗ್ಗೆ, ಯಾವಾಗ ಕೇಸ್ ಆಯ್ತು, ಯಾವಾಗ ಅವ್ರಿಗೆ ಪರಿಹಾರ ಹೋಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ, ಜೊತೆಗೆ ಈ ದೌರ್ಜನ್ಯಗಳ ನಿರಂತರವಾಗಿ ಯಾವ್ದಾದ್ರು ಒಂದು ಜಾಗಗಳಲ್ಲಿ ಅಥವಾ ಯಾವ್ದಾದ್ರು ಸ್ಥಳಗಳಲ್ಲಿ ಊರುಗಳಲ್ಲಿ ನಡೀತಾ ಇದ್ರೆ ಇದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಪೊಲೀಸ್ ಮತ್ತು ರೆವಿನ್ಯೂ ಮತ್ತು ಸೋಷಿಯಲ್ ವೆಲ್ಫೇರ್ ಕಡೆಯಿಂದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನ್ ತಗೋಬೇಕು, ಮತ್ತೆ ಕಾರಣಗಳೇನು, ಅದಕ್ಕೆ ಅವೇರ್ನೆಸ್ ಸ್ಕೀಮ್ಸ್ ಅಲ್ಲಿ ಯಾವ ತರ ನಾವು ಆ ಜನರಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಮತ್ತೆ ಏನಾದ್ರು ಕಮಿಷನ್ಸ್ ರಾಜ್ಯ ಮಟ್ಟದಿಂದ ಸಮಿತಿಗಳನ್ನ ರಚನೆ ಮಾಡಿ ಈ ದೌರ್ಜನ್ಯಗಳು ಯಾಕೆ ಈ ತರ ನಡೀತಾ ಇದೆ, ಏನ್ ಕಾರಣ, ಇದರ ಉದ್ದೇಶ, ಇದರ ಫ್ರೀಕ್ವೆಂಟ್ ಆಗಿ ನಡೆಯೋದಕ್ಕೆ ಏನು ಪ್ರೇರೇಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಕಮಿಟೀಸ್ ಏನಾದ್ರು ವರದಿಗಳು ಕೊಟ್ರೆ ಅಂತ ವರದಿಗಳನ್ನ ಸಮಿತಿ ಮುಂದೆ ಮಂಡಿಸಿ ಅದಕ್ಕೆ ಏನಾದ್ರು ಶಿಫಾರಸುಗಳನ್ನ ಮಾನ್ಯ ಘನ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯಿಂದ ಈ ಒಂದು ಕಾಯ್ದೆ ಅಥವಾ ಮತ್ತೆ ಇಂಪ್ಲಿಮೆಂಟೇಷನ್ ಆಫ್ ದ ಆಕ್ಟ್ ಬಗ್ಗೆ ಏನಾದ್ರು ಶಿಫಾರಸುಗಳಿದ್ರೆ ಆ ಒಂದು ಸಮಿತಿಯವರು ಕಳಿಸ್ಬೇಕಾಗಿರೋ ಮುಖ್ಯ ಕರ್ತವ್ಯಗಳಾಗಿರುತ್ತದೆ. ಇದನ್ನು ಹೊರತುಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಪ್ಪಣೆ ಮೇರೆಗೆ ಬೇರೆ ವಿಚಾರಗಳನ್ನ ಸಹ ಅಲ್ಲಿ ಚರ್ಚೆ ಮಾಡ್ತಾರೆ. ಬೇರೆ ವಿಚಾರಗಳಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರಿಗೆ ಸಂಬಂಧಪಟ್ಟಿರೋ ಬೇರೆ ಸಮಸ್ಯೆಗಳು ವಿಚಾರಗಳನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಅಪ್ಪಣೆ ಮೇರೆಗೆ ಆ ಒಂದು ಸಮಿತಿಯಲ್ಲಿ ಚರ್ಚೆ ಮಾಡಬೇಕು. ಬಟ್ ಮುಖ್ಯ ಉದ್ದೇಶ ಈ ಸಮಿತಿದು ಇಂಪ್ಲಿಮೆಂಟೇಷನ್ ಆಫ್ ದಿ 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಂಡ್ 1995 ರೂಲ್ಸ್, ರಿಲೀಫ್ ಅಂಡ್ ರಿಹಾಬಿಲಿಟೇಷನ್ ಅಂಡ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಅಂಡ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದಿ ಇನ್ ದಿ ಅಟ್ರಾಸಿಟಿ ಪ್ರೋನ್ ಏರಿಯಾಸ್, ಮತ್ತೆ ಅವ್ರಿಗೆ ಕೋರ್ಟ್ಗಳಲ್ಲಿ ಶಿಕ್ಷಾ ಪ್ರಮಾಣವನ್ನು ಹೆಚ್ಚಿಸುವ ಸಂಬಂಧ ನಾವು ಯಾವ ತರ ವಿಟ್ನೆಸಸ್ಗೆಲ್ಲಾನು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಕೇಸ್ಗಳು ಇವಾಗ ಒಂದು ಅಟ್ರಾಸಿಟಿ ಕೇಸ್ ಆದ ತಕ್ಷಣನೇ FIR ಆಗುತ್ತೆ. ಇವಾಗ DCRE ಪೊಲೀಸ್ ಸ್ಟೇಷನ್ಸ್ ಅಂತ ಮಾಡಿದ್ದಾರೆ, ಡೈರೆಕ್ಟರೇಟ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತೇಳಿ ಪ್ರತ್ಯೇಕವಾಗಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರು ನಾವು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರ್ಯಾಂಕ್ ಉಳ್ಳವ್ರನ್ನ ಅದಕ್ಕೆ ಸ್ಟೇಷನ್ ಹೌಸ್ ಆಫೀಸರ್ ಮಾಡಿ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಕೇಸಸ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ತಕ್ಷಣ 60 days ಅಲ್ಲಿ ಅವರು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಫೈಲ್ ಮಾಡಿದ ತಕ್ಷಣ ಟ್ರಯಲ್ ನಡೆಯುತ್ತೆ ಕೋರ್ಟ್ ಅಲ್ಲಿ. ಈ ಟ್ರಯಲ್ ನಡೆದಾಗ ಡ್ಯೂ ಟು ವೇರಿಯಸ್ ರೀಸನ್ಸ್, ಹಲವಾರು ಕಾರಣಗಳಿಂದ ಅಕ್ವಿಟಲ್ ಆಗುತ್ತೆ ಕೇಸಸ್ ಅಲ್ಲಿ, ಅಂದ್ರೆ ಶಿಕ್ಷೆ ಆಗ್ತಾ ಇಲ್ಲ, ಖುಲಾಸ ಆಗ್ತಾ ಇದೆ. ಸೊ ಅದು ಯಾವ ಪರಿಮಾಣದಲ್ಲಿ ಖುಲಾಸ ಆಗ್ತಾ ಇದೆ ಅಂದ್ರೆ 100ಕ್ಕೆ ಬರೀ 2% 3% ಮಾತ್ರ ಶಿಕ್ಷೆ ಪ್ರಮಾಣ ಇದೆ ಇದರಲ್ಲಿ. ಸೊ ಅದನ್ನ ಏನ್ ಕಾರಣಗಳು, ಇದಕ್ಕೆ ಇಷ್ಟು ಕಡಿಮೆ ಶಿಕ್ಷೆ ಪ್ರಮಾಣ ಆಗ್ತಾ ಇರೋದು ರೀಸನ್ಸ್ ಏನು ಅನ್ನೋದ್ರ ಬಗ್ಗೆ, ಮತ್ತೆ ಇದರಲ್ಲಿ ಏನಾದ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಲೋಪದೋಷಗಳಿದಾವ, ಪೊಲೀಸ್ ಮಾಡೋ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಅದರಲ್ಲಿ ಏನಾದ್ರು ಲೋಪದೋಷಗಳಿದಾವ, ಇಲ್ಲ ಕೋರ್ಟ್ ಅಲ್ಲಿ ಟ್ರಯಲ್ ನಡೆಯುವಾಗ ಸಾಕ್ಷಿಗಳಿಗೆ ಅವೇರ್ನೆಸ್ ಇಲ್ಲದೆ ಸಾಕ್ಷಿ ನುಡಿತಾ ಇಲ್ವಾ ಸರಿಯಾಗಿ, ಇಲ್ಲದೇ ಏನಾದ್ರು ಹಾಸ್ಟೈಲ್ ಆಗ್ತಾ ಇದಾರಾ, ಇಲ್ಲದೇ ಬೇರೆಯವರು ಏನಾದ್ರು ಸವರ್ಣೀಯರು ಯಾರಾದ್ರೂ ಒತ್ತಡ ಇದೆಯಾ, ಈ ಸಾಕ್ಷಿಗಳು ಮತ್ತು ಕಂಪ್ಲೇನೆಂಟ್ ಮೇಲೆ ಏನಾದ್ರು ಒತ್ತಡ ಇದೆಯಾ, ಇದು ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದ್ ಕಡೆ ಶಿಕ್ಷೆ ಪ್ರಮಾಣವನ್ನು ಹೆಚ್ಚಿಸೋಕೆ ಯಾವ ತರ ಏನೇನ್ ಕ್ರಮಗಳು ತಗೋಬೇಕು, ಜೊತೆಗೆ ಆ ಒಂದು ವಿಕ್ಟಿಮ್ಸ್ ಯಾರಿರ್ತಾರೆ, ಈ ಒಂದು ದೌರ್ಜನ್ಯದಲ್ಲಿ ನೊಂದ ಸಂತ್ರಸ್ತರು ಅಂತ ಏನ್ ಕರಿತೀವಿ, ಅವ್ರಿಗೆ ರಿಲೀಫ್ ಅಂಡ್ ರಿಹಾಬಿಲಿಟೇಷನ್ ಇನ್ ಟೈಮ್ ಕೊಡೋದು. ಮತ್ತೆ ರೆಗ್ಯುಲರ್ ಆಗಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಏನಾದ್ರು ಈ ತರ ಅಟ್ರಾಸಿಟೀಸ್ ನಡೀತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಏನ್ ಕಾರಣಗಳೇನು, ಇದು ಮುನ್ನೆಚ್ಚರಿಕಾ ಕ್ರಮಗಳು ನಾವ್ ಏನ್ ತಗೋಬೇಕು ಇದನ್ನ ತಡೆಯೋದಕ್ಕೆ, ಮತ್ತೆ ಆ ಭಾಗದ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈ ತರ ಅಸ್ಪೃಶ್ಯತೆ ಅನ್ನೋದು ಇದು ಸಾಮಾಜಿಕ ಪಿಡುಗು, ಇದನ್ನ ಮಾಡಬಾರ್ದು, ನಾವೆಲ್ಲರೂ ಒಂದೇ, ಎಲ್ಲಾ ಜನಾಂಗದವರು ಅಂತ ಬಂದಿರ್ತಾರ, ನಾವು ಅಲ್ಲಿ ಜೀವನ ಮಾಡ್ಬೇಕು ಅನ್ನೋದನ್ನ
ಆ ಒಂದು ಸಂದೇಶವನ್ನ ನೀಡೋದು, ಜೊತೆಗೆ ಒಂದು ಶಾಂತಿ ಸಭೆಗಳನ್ನ ಮಾಡೋದು, ಅವೇರ್ನೆಸ್ ಬೀದಿ ನಾಟಕಗಳ ಮುಖಾಂತರ ಮಾಡೋದು, ಕರಪತ್ರಗಳ ಹಂಚೋದ್ರ ಮುಖಾಂತರ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮುಖ್ಯ ಉದ್ದೇಶ ಆಗಿರ್ತದೆ.